ಹಿಂದೂ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಐತಿಹಾಸಿಕ ಘಟ್ಟವಾದ ಭವ್ಯ ಶ್ರೀರಾಮ ಮಂದಿರದ ಕನಸು ನನಸಾಗಿದ್ದು 2024ರ ಜನವರಿ 22ರಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ 3ನೇ ವಾರ್ಷಿಕೋತ್ಸವವನ್ನು ಭಾರತ ಆಚರಿಸಿಕೊಳ್ಳುತ್ತಿದೆ. ಮಡಿಕೇರಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿ ವತಿಯಿಂದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯ 3ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದಲೇ ಸಾರ್ವಜನಿಕರು ಅನ್ನಪ್ರಸಾದ ಸ್ವೀಕರಿಸಿದರು. ಸಂಜೆಯವರೆಗೂ ಸಾರ್ವಜನಿಕರ ಸಾಲು ಕರಗಲೇ ಇಲ್ಲ. ಸಮಿತಿಯ ಪದಾಧಿಕಾರಿಗಳು ಶ್ರದ್ಧೆಯಿಂದಲೇ ಸ್ವಯಂ ಸೇವಕರಾಗಿ ಬಂದವರಿಗೆ ಊಟ, ಪಾಯಸ, ಮಜ್ಜಿಗೆ ವಿತರಿಸಿದರು. ಶ್ರೀರಾಮಚಂದ್ರ ಜನಿಸಿದ ಪವಿತ್ರ ಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾದ ದಿನ ಭಾರತದ ಚರಿತ್ರೆಯಲ್ಲೇ ಐತಿಹಾಸಿಕ. ರಾಮಾಯಣ ಮತ್ತು ರಾಮನ ಬಗ್ಗೆ ಭಕ್ತಿ ಮತ್ತು ಭಾವುಕ ಸಂಬಂಧ ಹೊಂದಿರುವ ಹಿಂದೂಗಳು ಈ ಕ್ಷಣವನ್ನು ಸಂಭ್ರಮದಿಂದಲೇ ಆಚರಿಸಿದ್ದಾರೆ. ಅನ್ನ ಸಂತರ್ಪಣೆಯ ಸಂದರ್ಭ ಕೋದಂಡರಾಮನ ಆಕರ್ಷಕ ಕಲಾಕೃತಿ ಎಲ್ಲರ ಗಮನ ಸೆಳೆಯಿತು.